ಯೆಹೋಶುವ ಅಧ್ಯಾಯ 9. ಯೋರ್ದಾನ್ ಹೊಳೆಯ ಆಚೆ ಬೆಟ್ಟದ ಮೇಲಿನ ಪ್ರದೇಶ, ಇಳಕಲ್ಲಿನ ಪ್ರದೇಶ, ಲೆಬನೋನಿನ ಎದುರಿಗಿರುವ ಮಹಾಸಾಗರದ ತೀರ ಪ್ರದೇಶ, ಇವುಗಳಲ್ಲಿ ವಾಸವಾಗಿದ್ದ ಅಮೋರಿಯ, ಹಿತ್ತಿಯ, ಕಾನಾನ್, ಪೆರಿಜ್ಜೀಯ, ಹಿವ್ವಿಯ, ಯೆಬೂಸಿಯ ರಾಜರು ನಡೆದ ಸಂಗತಿಯನ್ನು ಕೇಳಿ ಒಂದೇ ಮನಸ್ಸಿನಿಂದ ಯೆಹೋಶುವನಿಗೂ ಇಸ್ರಾಯೇಲ್ಯರಿಗೂ ವಿರೋಧವಾಗಿ ಯುದ್ಧ ಮಾಡುವುದಕ್ಕೆ ಕೂಡಿಕೊಂಡರು. ಯೆರಿಕೋವಿನವರನ್ನೂ ಆಯಿ ಎಂಬ ಊರಿನವರನ್ನು ಯೆಹೋಶುವನು ಸಂಹರಿಸಿದ ಸುದ್ದಿಯನ್ನು ಗಿಬ್ಯೋನಿನ ನಿವಾಸಿಗಳು ಕೇಳಿ ಅವರೂ ಒಂದು ಯುಕ್ತಿ ಮಾಡಿದರು. ಹೇಗೆಂದರೆ, ಅವರು ತಮ್ಮ ಕತ್ತೆಗಳ ಮೇಲೆ ಹಳೆಯ ಗೋಣಿತಟ್ಟುಗಳನ್ನು ಹಾಕಿ ಅವುಗಳ ಮೇಲೆ ಹರಿದು ಹೋಗಿ ಕಟ್ಟಲ್ಪಟ್ಟಿರುವ ದ್ರಾಕ್ಷಾರಸದ ಹಳೆಯ ಬುದ್ದಲಿಗಳನ್ನು ಹೇರಿ, ಹರಿದ ಹಳೆಯ ಕೆರೆಗಳನ್ನು ಮೆಟ್ಟಿ, ಹಳೆಯ ಬಟ್ಟೆಗಳನ್ನು ಹೊದೆದು, ಒಣರೊಟ್ಟಿ ಚೂರುಗಳನ್ನು ಬುತ್ತಿ ಕಟ್ಟಿಕೊಂಡು ತಾವು ರಾಯಭಾರಿಗಳೆಂದು ಗಿಲ್ಗಾಲಿನಲ್ಲಿದ್ದ ಯೆಹೋಶುವನ ಪಾಳೆಯಕ್ಕೆ ಬಂದು ಅವನಿಗೂ ಇಸ್ರಾಯೇಲ್ಯರಿಗೂ, ನಾವು ದೂರದೇಶದಿಂದ ಬಂದೆವು, ನೀವು ನಮ್ಮ ಸಂಗಡ ಒಡಂಬಡಿಕೆ ಮಾಡಿಕೊಳ್ಳಿರಿ ಎಂದು ಹೇಳಿದರು. ಆಗ ಇಸ್ರಾಯೇಲ್ಯರು ಹಿವ್ವಿಯರಾದ ಅವರಿಗೆ, ನೀವು ಒಂದು ವೇಳೆ ಈ ನಮ್ಮ ದೇಶದ ನಿವಾಸಿಗಳೇ ಆಗಿರಬಹುದು, ಆ ಪಕ್ಷದಲ್ಲಿ ನಾವು ನಿಮ್ಮ ಸಂಗಡ ಒಡಂಬಡಿಕೆ ಮಾಡಿಕೊಳ್ಳುವುದು ಹೇಗೆ ಎಂದು ಉತ್ತರ ಕೊಟ್ಟರು. ಅವರು ಯೆಹೋಶುವನಿಗೆ, ನಾವು ನಿನ್ನ ದಾಸರಾಗಿದ್ದೇವೆನ್ನಲು ಅವನು ಅವರನ್ನು, ನೀವು ಯಾರು, ಎಲ್ಲಿಯವರು ಎಂದು ಕೇಳಿದನು. ಅದಕ್ಕೆ ಅವರು, ನಿನ್ನ ಸೇವಕರಾದ ನಾವು ನಿಮ್ಮ ದೇವರಾದ ಯೆಹೋವನ ನಾಮ ಮಹತ್ತಿನ ನಿಮಿತ್ತ ಬಹುದೂರ ದೇಶದಿಂದ ಬಂದಿದ್ದೇವೆ. ನಮ್ಮ ಹಿರಿಯರೂ ದೇಶ ನಿವಾಸಿಗಳು ಆತನು ಐಗುಪ್ತದಲ್ಲಿ ನಡೆಸಿದ ಮಹತ್ಕಾರ್ಯಗಳ ಸುದ್ದಿಯನ್ನು ಹೆಷ್ಬೋನಿನ ಅರಸನಾದ ಸೀಹೋನ್, ಅಷ್ಟರೋತಿನಲ್ಲಿ ವಾಸವಾಗಿದ್ದ ಬಾಷಾನಿನ ಅರಸನಾದ ಓಗ್ ಎಂಬ ಈ ಇಬ್ಬರು ಅಮೋರಿಯರ ಅರಸರಿಗೆ ಮಾಡಿದ್ದೆಲ್ಲವನ್ನೂ ಕೇಳಿ, ನೀವು ಪ್ರಯಾಣಕ್ಕೋಸ್ಕರ ಬುತ್ತಿ ಕಟ್ಟಿಕೊಂಡು ಹೋಗಿ ಇಸ್ರಾಯೇಲ್ಯರನ್ನು ಎದುರುಗೊಂಡು, ನಾವು ನಿಮ್ಮ ಸೇವಕರು, ನೀವು ನಮ್ಮ ಸಂಗಡ ಒಡಂಬಡಿಕೆ ಮಾಡಿಕೊಳ್ಳಿರಿ ಎಂಬುದಾಗಿ ಅವರನ್ನು ಬೇಡಿಕೊಳ್ಳಿರಿ ಎಂದು ಹೇಳಿ ನಮ್ಮನ್ನು ಕಳುಹಿಸಿದರು. ನಾವು ನಿಮ್ಮನ್ನು ಎದುರುಗೊಳ್ಳುವುದಕ್ಕಾಗಿ ಮನೆ ಬಿಟ್ಟು ಹೊರಟಾಗ ಪ್ರಯಾಣಕ್ಕೋಸ್ಕರ ತೆಗೆದುಕೊಂಡ ಈ ರೊಟ್ಟಿ ಬಿಸಿಯಾಗಿತ್ತು, ಈಗ ಒಣಗಿ ಚೂರು ಚೂರಾಗಿದೆ ನೋಡಿರಿ. ನಾವು ದ್ರಾಕ್ಷಾರಸ ತುಂಬಿಸಿಕೊಂಡಿದ್ದ ಈ ಬುದ್ದಲಿಗಳು ಹೊಸವಾಗಿದ್ದವು, ಈಗ ಹರಿದವೆ. ನಮ್ಮ ಬಟ್ಟೆ ಕೆರಗಳು ದೀರ್ಘ ಪ್ರಯಾಣದಿಂದ ಹಳೆಯವಾದವು ಅಂದರು. ಆಗ ಇಸ್ರಾಯೇಲ್ಯರು ಅವರ ಬುತ್ತಿಯಲ್ಲಿ ಸ್ವಲ್ಪ ತೆಗೆದುಕೊಂಡರು, ಆದರೆ ಯೆಹೋವನನ್ನು ವಿಚಾರಿಸಲಿಲ್ಲ. ಯೆಹೋಶುವನು ಅವರೊಡನೆ ನಿಮ್ಮನ್ನು ಜೀವದಿಂದುಳಿಸುವೆವೆಂದು ಸಮಾಧಾನದ ಒಡಂಬಡಿಕೆಯನ್ನು ಮಾಡಿಕೊಂಡನು. ಸಮೂಹ ಪ್ರಧಾನರು ಪ್ರಮಾಣ ಮಾಡಿದರು. ಒಡಂಬಡಿಕೆಯಾದ 3 ದಿನಗಳ ಮೇಲೆ ಅವರು ಹತ್ತಿರದವರು, ತಮ್ಮ ಮಧ್ಯದಲ್ಲಿಯೇ ವಾಸಿಸುವವರೂ ಆಗಿದ್ದಾರೆಂದು ಇಸ್ರಾಯೇಲ್ಯರಿಗೆ ಗೊತ್ತಾಯಿತು. ಹೇಗೆಂದರೆ, ಇಸ್ರಾಯೇಲ್ಯರು 3ನೇ ದಿನದಲ್ಲಿ ಹೊರಟು ಸೇರಿದಂಥ ಗಿಬ್ಯೋನ್, ಕೆಫೀರಾ, ಬೇರೋತ್, ಕಿರ್ಯಾತಾರೀಮ್ ಎಂಬ ಊರುಗಳು ಅವರವೇ ಆಗಿದ್ದವು. ಸಮೂಹ ಪ್ರಧಾನರು ಇಸ್ರಾಯೇಲ್ ದೇವರಾದ ಯೆಹೋವನ ಹೆಸರಿನಲ್ಲಿ ಅವರಿಗೆ ಪ್ರಮಾಣ ಮಾಡಿದ್ದರಿಂದ ಇಸ್ರಾಯೇಲ್ಯರು ಅವರನ್ನು ಹೊಡೆಯಲಿಲ್ಲ. ಆದರೆ ಸಮೂಹದವರೆಲ್ಲ ಪ್ರಧಾನರಿಗೆ ವಿರೋಧವಾಗಿ ಗುಣಗುಟ್ಟಿದರು. ಆಗ ಪ್ರಧಾನರೆಲ್ಲರೂ ಸರ್ವ ಸಮೂಹದವರಿಗೆ, ನಾವು ಇಸ್ರಾಯೇಲ್ ದೇವರಾದ ಯೆಹೋವನ ಹೆಸರಿನಲ್ಲಿ ಅವರಿಗೆ ಪ್ರಮಾಣ ಮಾಡಿದ್ದರಿಂದ ಅವರನ್ನು ಮುಟ್ಟುವುದಕ್ಕಾಗದು. ನಾವು ಇಟ್ಟ ಆಣೆಯ ನಿಮಿತ್ತ ದೇವರ ಕೋಪವು ನಮ್ಮ ಮೇಲೆ ಬಾರದಂತೆ ಅವರನ್ನು ಜೀವದಿಂದುಳಿಸಬೇಕು. ಆದರೆ ಒಂದನ್ನು ಮಾಡೋಣ, ಅವರು ಸಮೂಹಕ್ಕೆಲ್ಲ ಕಟ್ಟಿಗೆ ಒಡೆಯುವವರು, ನೀರು ತರುವವರು ಆಗಿ ಬದುಕಲಿ ಎಂದು ಹೇಳಿದರು. ಪ್ರಧಾನರ ಮಾತಿನಂತೆಯೇ ಆಯಿತು. ಯೆಹೋಶುವನು ಗಿಬ್ಯೋನ್ಯರನ್ನು ಕರೆಸಿ ಅವರಿಗೆ, ನೀವು ನಮ್ಮ ಮಧ್ಯದಲ್ಲಿ ವಾಸಿಸುವವರಾಗಿದ್ದರೂ ಬಹುದೂರದವರೆಂದು ಹೇಳಿ ನಮ್ಮನ್ನು ವಂಚಿಸಿದ್ದೇಕೆ? ಇದರಿಂದ ನೀವು ಶಾಪಗ್ರಸ್ತರು. ನೀವು ಯಾವಾಗಲೂ ದಾಸರಾಗಿದ್ದು ನನ್ನ ದೇವರ ಮಂದಿರಕ್ಕೆ ಕಟ್ಟಿಗೆ ಒಡೆಯುವವರು, ನೀರು ತರುವವರು ಆಗಿರಬೇಕು ಅಂದನು. ಅವರು ಯೆಹೋಶುವನಿಗೆ, ನಿನ್ನ ದೇವರಾದ ಯೆಹೋವನು ತನ್ನ ಸೇವಕನಾದ ಮೋಶೆಗೆ, ನಾನು ನಿಮಗೆ ಈ ದೇಶವನ್ನೆಲ್ಲ ಕೊಡುವಾಗ ನೀವು ಇದರ ಎಲ್ಲ ನಿವಾಸಿಗಳನ್ನು ಸಂಹರಿಸಿ ಬಿಡಬೇಕೆಂದು ಆಜ್ಞಾಪಿಸಿದ್ದನ್ನು ಕೇಳಿ ನಮ್ಮ ಪ್ರಾಣ ತೆಗೆವಿರೆಂದು ಹೆದರಿ ಹೀಗೆ ಮಾಡಿದೆವು. ಇಗೋ, ಈಗ ನಾವು ನಿನ್ನ ಕೈಯಲ್ಲಿರುತ್ತೇವೆ, ನಿನಗೆ ಒಳ್ಳೆಯದೆಂದು ನ್ಯಾಯವೆಂದು ತೋರುವುದನ್ನು ನಮಗೆ ಮಾಡು ಎಂದು ಉತ್ತರ ಕೊಟ್ಟರು. ಯೆಹೋಶುವನು ತಾನು ಮೊದಲು ಹೇಳಿದಂತೆ ಮಾಡಿದನು. ಅವನು ಅವರನ್ನು ಇಸ್ರಾಯೇಲ್ಯರ ಕೈಯಿಂದ ಸಂಹೃತರಾಗದಂತೆ ತಪ್ಪಿಸಿ, ಸಮೂಹಕ್ಕೋಸ್ಕರವೂ ಯೆಹೋವನು ಆದುಕೊಳ್ಳುವ ಸ್ಥಳದಲ್ಲಿ ಆತನ ಯಜ್ಞವೇದಿಗೋಸ್ಕರವೂ
ಕಟ್ಟಿಗೆ ಒಡೆಯುವವರನ್ನಾಗಿಯೂ ನೀರು ತರುವವರನ್ನಾಗಿಯೂ ನೇಮಿಸಿದನು. ಅವರು ಇಂದಿನವರೆಗೂ ಅದೇ ಕೆಲಸ ಮಾಡುತ್ತಾರೆ. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದಿಸಿ ಸ್ವಾಗತ ಬಯಸ್ತೇವೆ. ಬನ್ನಿರಿ, ಇಂದಿನ ನಮ್ಮ ಅಧ್ಯಯನ ಯೆಹೋಶುವನ ಗ್ರಂಥ 9ನೇ ಅಧ್ಯಾಯ, ದ ಬುಕ್ ಆಫ್ ಜೋಶುವ ಚಾಪ್ಟರ್ 9. 8ನೇ ಅಧ್ಯಾಯದಲ್ಲಿ ನಡೆದಂಥ ಘಟನೆ ಏನಂದರೆ, ಆಯಿ ಎಂಬ ಊರಿನ ಮೇಲೆ, ರಾಜ್ಯದ ಮೇಲೆ ಜಯವನ್ನು ಇಸ್ರಾಯೇಲರು ಹೊಂದಿದರು. ಅದರ ನಿಮಿತ್ತವಾಗಿ ಅವರು ಅದೇ 7ನೇ ಅಧ್ಯಾಯದಲ್ಲಿ ಸ್ವಲ್ಪ ಜನರು ಹೋಗಿ ನಾವು ಹೇಗಾದರೂ ಗೆದ್ದುಕೊಂಡ್ಬಿಡ್ತೀವಿ ಎಂಬಂಥ ಧೈರ್ಯದಿಂದ ಅವರು ಹೋಗಿ ಭಾಳ ಜನ, ಅಂದರೆ ಸುಮಾರು 3,000 ಜನರು ಸೋತು ಹೋದರು. 36 ಜನರು ಹತರಾದರು. 30 ಲಕ್ಷ ಜನರು ದ್ರೋಹಿಗಳಾದರು ಅಂತ ದೇವರು ಹೇಳಿದರು. ಆದರೆ ಯಾರಿಂದ ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿಯಿಂದ, ಆಕಾನನು ಎಂಬ ಹೆಸರಿನ ವ್ಯಕ್ತಿಯ ನಿಮಿತ್ತ. ಆಕಾನನ್ ಅಂದರೆ ತೊಂದರೆ ಮಾಡುವವನು, ಕಿರುಕುಳ ಕೊಡುವವನು, ತೊಂದರೆ ಕಷ್ಟ ಎಂಬುದಾಗಿ. ಹೌದು, ಇಸ್ರಾಯೇಲರಿಗೆ ಅವನು ಕಿರುಕುಳ ಕೊಟ್ಟನು, ತೊಂದರೆ ಕೊಟ್ಟನು ಎಂಬುದಾಗಿ ನಾವು 7ನೇ ಅಧ್ಯಾಯದಲ್ಲಿ ನೋಡ್ತೀವಿ. ಆದರೆ 8ನೇ ಅಧ್ಯಾಯದಲ್ಲಿ ಅದೇ ಆಯಿ ಊರಿನ ವಸ್ತುಗಳ ಬಗ್ಗೆ ದೇವರು ಹೇಳಿದಂಥ ಮಾತು 6ನೇ ಅಧ್ಯಾಯ 16ನೇ ವಚನದಲ್ಲಿ ತಗೋಬಾರ್ದು ಅಂತ ಹೇಳಿದರು. ಆ ರೀತಿಯಾಗಿ ಹೇಳಿದ್ದ ಮೇಲೆ ಆಕಾನು 7ನೇ ಅಧ್ಯಾಯದಲ್ಲಿ ತಗೊಂಡ್ಬಿಡ್ತಾನೆ. ಆದರೆ 8ನೇ ಅಧ್ಯಾಯ 2ನೇ ವಚನದಲ್ಲಿ ದೇವರು ಹೇಳ್ತಾರೆ, ಈಗ ತಗೋಬಹುದು ಅಂತ. ದೇವರ ಸಮಯಕ್ಕಾಗಿ ಕಾದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ದೇವರು ಬೇಡ ಅಂತ ಹೇಳೋದಿಲ್ಲ, ದೇವರು ತನ್ನ ಮಕ್ಕಳಿಗೆ ಕೊಡ್ತಾನೆ, ಆದರೆ ತನ್ನ ಸಮಯಕ್ಕೆ ಅನುಸಾರವಾಗಿ ಕೊಡ್ತಾನೆ ಎಂಬಂಥ ಪಾಠ ಇದರಿಂದ ನಾವು ಕಲಿತೇವೆ. ಹೌದು, ದೇವರು ಜಯವನ್ನು ತಮ್ಮ ಜನರಿಗೆ, ವೈರಿಗಳ ಮೇಲೆ ಕೊಟ್ಟಂಥದ್ದು 8ನೇ ಅಧ್ಯಾಯದಲ್ಲಿ ನೋಡ್ತೀವಿ. ಅದರ ನಿಮಿತ್ತವಾಗಿ ಒಂದು ಹುಟ್ಟು ಕಲ್ಲುಗಳಿಂದ ಅವರು ಯಜ್ಞವೇದಿಯನ್ನು ಕಟ್ಟಿಸಿ ದೇವರಿಗೆ ಸರ್ವಾಂಗ ಹೋಮವನ್ನು ಅರ್ಪಿಸಿ, ಸಮಾಧಾನ ಯಜ್ಞವನ್ನು ದೇವರಿಗೆ ಅರ್ಪಿಸಿ, ಅದೇ ಸಂದರ್ಭದಲ್ಲಿ ದೊಡ್ಡ ದೊಡ್ಡ ಕಲ್ಲುಗಳ ಮೇಲೆ ಮೋಶೆಯ ಧರ್ಮಶಾಸ್ತ್ರವನ್ನು ಯೆಹೋಶುವನು ಬರಿತಾನೆ. ಬರೆಯುವಾಗ 10 ವಿಧವಾದಂಥ ಜನರು ನಿಂತ್ಕೊಂಡಿರುವಂಥದ್ದನ್ನು ನಾವು ನೋಡ್ತೇವೆ. 10 ವಿಧವಾದಂಥ ಜನರು, ಇಸ್ರಾಯೇಲರು, ಅಧಿಕಾರಿಗಳು ಮತ್ತು ಅನ್ಯ ದೇಶಸ್ಥರು ಮತ್ತು ಹೆಂಗಸರು, ಮಕ್ಕಳು, ಲೇವಿಯರು, ಎಲ್ಲರ ಮುಂದೆ ಎಲ್ಲರಿಗೂ ಸುಮಾರು 30 ಲಕ್ಷ ಜನರು ಅಂದು ದೇವರ ವಾಕ್ಯ ಬರೆಯುವಂಥದ್ದನ್ನು ನೋಡಿದರು. ಅಷ್ಟೇ ಅಲ್ಲ, ಯೆಹೋಶುವನು ಏನು ಮಾಡ್ತಾನೆ, ದೇವರ ವಾಕ್ಯವನ್ನು ಓದುತ್ತಾನೆ. ಜೋಶುವ ರೀಡ್ಸ್ ದ ವರ್ಡ್ ಆಫ್ ಗಾಡ್. ದೇವರ ವಾಕ್ಯವನ್ನು ಓದಿದಾಗ ಭಾಳ ಜನರು ಅಲ್ಲಿ ದೇವರ ವಾಕ್ಯವನ್ನು ಕೇಳಿಸ್ಕೊಳ್ತಾರೆ. ದೇವರ ವಾಕ್ಯ ಬರೆದಿದ್ದನ್ನು ನೋಡಿದರು, ರೈಟಿಂಗ್ ದ ವರ್ಡ್ ಆಫ್ ಗಾಡ್. ದೇವರ ವಾಕ್ಯವನ್ನು ಓದಿದ್ದನ್ನು ಕೇಳಿಸ್ಕೊಂಡ್ರು, ರೀಡಿಂಗ್ ದ ವರ್ಡ್ ಆಫ್ ಗಾಡ್ ಅಥವಾ ಹಿಯರಿಂಗ್ ದ ವರ್ಡ್ ಆಫ್ ಗಾಡ್. ಒಬ್ಬ ವ್ಯಕ್ತಿ ಬರೆಯುವಾಗ, ಅಂದರೆ ಯೆಹೋಶುವನು ಬರೆಯುವಾಗ ಉಳಿದಂಥವರೆಲ್ಲರೂ ಅದನ್ನು ಓದಿದರು. ಹೌದು, ದೇವರ ವಾಕ್ಯಕ್ಕೆ ಗೌರವ ಕೊಡುವಂಥ ರೀತಿಯಲ್ಲಿ ಅವರು ನಿಂತುಕೊಂಡು, ಹೆಂಗಸರು, ಮಕ್ಕಳು, ಅನ್ಯ ದೇಶಸ್ಥರು, ಲೇವಿಯರು, ದೊಡ್ಡ ವ್ಯಕ್ತಿಗಳು, ಚಿಕ್ಕ ವ್ಯಕ್ತಿಗಳು, ಹಿರಿಯರು ಎಲ್ಲರೂ ಕೂಡ ದೇವರ ವಾಕ್ಯವನ್ನು ಅಂದು ಗೌರವಿಸಿದ್ರಂತ ಹೇಳ್ಬೋದು. ಹೌದು, ದೇವರ ವಾಕ್ಯಕ್ಕೆ ಆದ್ಯತೆಯನ್ನು ಕೊಡುವಂಥ ಸಮುದಾಯ, ಒಂದು ಸಮುದಾಯ ಇರಬೇಕೆಂಬುದು ದೇವರ ಚಿತ್ತ. ಕಮ್ಯುನಿಟಿ ಬೈಬಲ್ ಎಂಗೇಜ್ಮೆಂಟ್, ದೇವರ ವಾಕ್ಯವನ್ನು ಸಮುದಾಯವಾಗಿ, ಸಮುದಾಯ ಸತ್ಯವೇದ ಅಭ್ಯಾಸ ಅಥವಾ ಸತ್ಯವೇದ ವ್ಯವಹಾರ,
ಸತ್ಯವೇದದೊಂದಿಗೆ ಒಂದು ಒಪ್ಪಂದ, ಅದು ದೇವರ ಚಿತ್ತ. ಅದನ್ನೇ 8ನೇ ಅಧ್ಯಾಯದಲ್ಲಿ ನೋಡ್ತೀವಿ. 9ನೇ ಅಧ್ಯಾಯ ಬಹಳ ನನಗೆ ಇಷ್ಟವಾದಂಥ ಒಂದು ಅಧ್ಯಾಯ. ಯಾಕಂತ ಹೇಳಿದರೆ ಇಲ್ಲಿ ಒಂದು ಗುಂಪಿನವರ ವಿಷಯದಲ್ಲಿ ನಾವು ನೋಡ್ತೇವೆ. ಅವರು ಯಾರಂದರೆ ಗಿಬ್ಯೋನಿನವರ ಬಗ್ಗೆ ನಾವು ನೋಡ್ಕೊಳ್ತೇವೆ ರೀ. ಗಿಬ್ಯೋನೈಟ್ಸ್. ಈ ಗಿಬ್ಯೋನ್ಯರು ಎಂಬುದಾಗಿ ನಾವು ನೋಡುವಾಗ ಒಂದು ಉನ್ನತ ಸ್ಥಳದಲ್ಲಿ, ಎತ್ತರವಾದಂಥ ಸ್ಥಳದಲ್ಲಿ ಇದ್ದಂಥವ್ರು ಇವರು ಅನ್ಯರಾಗಿದ್ದರು. ಆದರೂ ಕೂಡ ಇವರು ಹಿವಿಯರು ಆಗಿದ್ದರು. ಈ ಗಿಬ್ಯೋನ್ಯರು ಏನು ಮಾಡ್ತಾರೆ, ಇವರ ಬಗ್ಗೆ ಈ 9ನೇ ಅಧ್ಯಾಯದಲ್ಲಿ 10 ಪಾಠಗಳು ನಾವು ಕಲ್ತ್ಕೊಳ್ಬೋದು. ವಿ ಕ್ಯಾನ್ ಲರ್ನ್ 10 lessons ಫ್ರಮ್ ದಿ ಗಿಬ್ಯೋನೈಟ್ಸ್. ಸರಿ, ಅದೇನಂತ ನಾವು ನೋಡ್ಕೊಳ್ಳೋಣ. ಒಂದಿನ ಏನಾಯಿತು, ಹೌದು, ದೇವರು ಮೋಶೆ ಮುಖಾಂತರವಾಗಿ ಹೇಳಿದ್ದಂಥ ಮಾತು ಏನಂತ ಹೇಳಿದ್ರೆ, ನಾನು ನಿಮ್ಮನ್ನು ವಾಗ್ದಾನದ ದೇಶಕ್ಕೆ ಕರ್ಕೊಂಡು ಹೋಗ್ತೀನಿ, ಕಾನಾನ್ ದೇಶಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ. ಆ ರೀತಿಯಾಗಿ ಕರ್ಕೊಂಡು ಹೋಗ್ತಾ ಇದ್ದಾಗ ದೇವರು ಮೋಶೆಗೆ ಹೇಳಿದಂಥ ಮಾತು, ನೀನು ಆ ಕಾನಾನ್ ದೇಶ ನೋಡ್ಬೋದು, ಆದರೆ ನೀನು ಸೇರಿಕೂಡ್ದು, ಹೋಗಬಾರ್ದು, ಪ್ರವೇಶಿಸಬಾರ್ದು ಅಂತ ಹೇಳಿದಾಗ ಮೋಶೆ ಏನು ಮಾಡ್ತಾನೆ, 3 ದೊಡ್ಡ ದೊಡ್ಡ ಸಂದೇಶಗಳನ್ನು ಧರ್ಮೋಪದೇಶ ಕಾಂಡದಲ್ಲಿ ಆತನು ಕೊಡುವಾತನಾಗಿದ್ದಾನೆ. ಕೊಟ್ಟ ಮೇಲೆ ಏನಾಗ್ತದೆ ಅಂತ ಹೇಳುವಾಗ, ಹೊಸ ನಾಯಕನು ಮೋಶೆಯನ್ನು ದೇವ್ರ ಸಮಾಧಿ ಮಾಡ್ತಾನೆ. ಮೋಶೆ ಈಗಿಲ್ಲ, ಸುಮಾರು 30 ಲಕ್ಷ ಜನರು ಈಗ ಕಾನಾನ್ ದೇಶದಲ್ಲಿ ಪ್ರವೇಶಿಸ್ತಾ ಇದ್ದಂಥ ವೇಳೆ. ಆಗ ನಡೆದಂಥ ಒಂದು ಘಟನೆ ಏನಂತ ಹೇಳಿದರೆ, ಅವರು ಕಾನಾನ್ ದೇಶವನ್ನು ವಶಪಡಿಸಿಕೊಳ್ಳೋದಾದರೆ ಅಲ್ಲಿ ಬೇರೆ ಎಷ್ಟೋ ದೇಶದವರು ಇದ್ದರು. ಅಲ್ಲಿ ಅಮೋರಿಯರು ಇದ್ದರು, ಇತ್ತಿಯರಿದ್ದರು, ಕಾನಾನಿಯರಿದ್ದರು, ಪೆರಿಜಿಯರಿದ್ದರು, ಹಿವಿಯರಿದ್ದರು, ಯಬೂಸಿಯರಿದ್ದರು, ಬೇರೆ ಬೇರೆ ರಾಜರು ಇವರುಗಳಿಗಿದ್ದರು. ಮತ್ತು ಯೋರ್ದನ್ ಹೊಳೆಯ ಆಚೆ ಬೆಟ್ಟದ ಮೇಲಿನ ಪ್ರದೇಶ ಮತ್ತು ಅಲ್ಲಿರುವಂಥ ಸ್ಥಳದಲ್ಲಿ ಎಷ್ಟೊಂದು ಜನರಿದ್ದರು. ಆದರೆ ಅವರು ದೇವರಿಗೆ ವಿರುದ್ಧವಾಗಿ ನಡ್ಕೊಂಡದ್ದರಿಂದ ಆ ದೇಶವು ಮಲಿನವಾಗಿದ್ದರಿಂದ, ಕಲ್ಮಶವಾಗಿದ್ದರಿಂದ ದೇವರು ಅವರನ್ನು ಗಡಿಪಾರು ಮಾಡಬೇಕಾಯಿತು. ಆ ದೇಶದಿಂದ ಅವರನ್ನು ಹೊರಗೆ ಹಾಕಬೇಕಾಗಿತ್ತು. ದೇವರವರನ್ನು ಶಿಕ್ಷಿಸಬೇಕಾಗಿತ್ತು. ದೇವರವರಿಗೆ ನ್ಯಾಯ ತೀರಿಸಬೇಕಾಗಿತ್ತು. ಹೌದು, ಯಾರು ಕೊಟ್ಟರು ಆ ದೇಶವನ್ನು ಅಂತೇಳಿ? ದೇವರೇ ಕೊಟ್ಟಿದ್ದು. ದೇವರೇ ಕೊಟ್ಟಂಥ ದೇಶವನ್ನು ಈ ಜನರು ಭಯಭಕ್ತಿಯಿಂದ ಕಾಪಾಡಿಕೊಳ್ಳದೆ ದೇವರಿಗೆ ವಿರುದ್ಧವಾಗಿ ನಡ್ಕೊಂಡದರಿಂದ ದೇವರು ಅವರನ್ನು ಆ ದೇಶದಿಂದ ಹೊರಗೆ ಹಾಕಿ ಇಸ್ರಾಯೇಲರನ್ನು ಆ ದೇಶದಲ್ಲಿ ಬರಮಾಡ್ತಾರೆ. ಇದು ಅನ್ಯಾಯವೇನಿಲ್ಲ. ಯಾಕಂತ ಹೇಳಿದರೆ ಇಸ್ರಾಯೇಲರು ಕೂಡ ಅದೇ ದೇಶದಲ್ಲಿದ್ದಾಗ ಅದೇ ದೇಶದವರು ಮಾಡಿದಂಥ ಅದೇ ತಪ್ಪು ಪಾಪಗಳನ್ನು ಮಾಡಿದಾಗ ದೇವರು ಇಸ್ರಾಯೇಲರನ್ನು ಕೂಡ ಅನಂತರ ಸುಮಾರು 70 ವರ್ಷ ಹೊರಗೆ ಹಾಕಿಬಿಡ್ತಾರೆ ಆ ದೇಶದಿಂದ. ಅನಂತರ ನಾವು ಅದನ್ನು ನೋಡಲಿಕ್ಕಿದ್ದೇವೆ. ಆದರೆ ಸದ್ಯಕ್ಕೆ ನಾವು ಯೆಹೋಶುವನ ಪುಸ್ತಕದಲ್ಲಿ ಅದನ್ನು ತಿಳ್ಕೊಳ್ತಕ್ಕಂಥದ್ದು ಏನಂತ ಹೇಳಿದರೆ, ಈ ಅನ್ಯ ಜನರು, ಬೇರೆ ಬೇರೆ ಜನರು ಇಲ್ಲಿದ್ದರಲ್ವ, ಅವರು ದೇವರಿಗೆ ವಿರುದ್ಧವಾದಂಥ ಕೃತ್ಯಗಳನ್ನು ಮಾಡ್ತಾ ಇದ್ದರಿಂದ ದೇವರವರನ್ನು ಹೊರಗೆ ಹಾಕಿ ದೇವರು ಬೇರೆಯವರನ್ನು, ಅಂದರೆ ಇಸ್ರಾಯೇಲರನ್ನು ಆ ಸ್ಥಳದಲ್ಲಿ, ಆ ದೇಶದಲ್ಲಿ ಇರಿಸುವಂತೆ, ನಿವಾಸಿಸುವಂತೆ ಮಾಡ್ತಾನೆ. ದೇವರು ಓನರ್, ದೇವರು ಯಜಮಾನನು. ಭೂಮಿಯು ಅದರಲ್ಲಿರುವಂಥದ್ದೆಲ್ಲವೂ ಯೆಹೋವನದೇ. ದೇವರು ಭೂಮಿಯ ಓನರ್. ಆದ ಕಾರಣ ಆತನಿಗೆ ಇಷ್ಟ ಬಂದವ್ರನ್ನ ತೆಗೆದುಹಾಕಿ ಇಷ್ಟ ಬಂದವ್ರನ್ನ ಅದರಲ್ಲಿ ನಿವಾಸಿಸುವಂತೆ ಮಾಡುವಂಥದ್ದು ಅವನ ಇಷ್ಟ, ಆತನ ಇಷ್ಟ. ಒಂದು ಮನೆ ಕಟ್ಟಿದವರು ಇಲ್ಲ ನೀವು ಖಾಲಿ ಮಾಡಿರಿ, ಬೇರೆಯವರಿಗೆ ನಾವು ಕೊಡಬೇಕಂತ ಹೇಳಿದರೆ ಅವರಿಷ್ಟ, ಅದು ಅವರಿಷ್ಟ. ಇಲ್ಲ ನಾವು ಹೋಗಲ್ಲ ಎಂಬುದಾಗಿ
ಹೇಳುವ ಹಾಗಿಲ್ಲ. ಅದು ಸಣ್ಣ ವಿಷಯದಲ್ಲಿ ಹಾಗಿದ್ದೀವಿ ಅಂದರೆ ಒಂದು ಮನೆ ವಿಷಯದಲ್ಲಿ, ಇದು ದೇಶ, ಭೂಮಿ ಆತನಿಗೆ ಸೇರಿದ್ದು. ಸರಿ, ಹಾಗಾದರೆ ಈ ರೀತಿಯಾಗಿ ಅವರು ವಶಪಡಿಸಿಕೊಳ್ಳುವುದಕ್ಕೆ ಬರುವಾಗ, ಇಸ್ರಾಯೇಲರು ಆ ದೇಶವನ್ನು ವಶಪಡಿಸಿಕೊಳ್ಳೋದಕ್ಕೆ ಬರುವಾಗ ಏನು ಮಾಡಬೇಕು? ಆ ದೇಶದ ನಿವಾಸಿಗಳನ್ನು ಹೊರಡಿಸ್ಬಿಡ್ಬೇಕು, ಅವ್ರ ಮೇಲೆ ಯುದ್ಧ ಮಾಡಿ ಹೊರಡಿಸ್ಬೇಕು. ಇದು ಗಿಬ್ಯೋನರಿಗೆ ಗೊತ್ತಾಗ್ಬಿಡ್ತು. ಆದ ಕಾರಣ ಗಿಬ್ಯೋನರು ಏನು ಮಾಡಿದರು? ನಾವು ಈ ದೇಶದ ನಿವಾಸಿಗಳಂತ ನಾವು ತೋರಿಸ್ಕೊಳ್ಬಾರ್ದು, ಬೇರೆ ಎಲ್ಲೋ ದೂರ ದೇಶದಿಂದ ಬಂದಿದ್ದೀವಿ ಅಂತೇಳ್ಬಿಟ್ಟು ಅವರು ಏನು ಮಾಡ್ತಾರೆ, ಹಳೇದಾದಂಥ ಒಂದು ಗೋಣಿತಟ್ಟುಗಳನ್ನು ಹಾಕಿಕೊಂಡು ಅವರು ಹರಿದು ಹೋಗಿ ಕಟ್ಟಲ್ಪಟ್ಟಿರುವ ದ್ರಾಕ್ಷಾರಸದ ಒಂದು ಬುದ್ದಲಿಗಳನ್ನು ತಕ್ಕೊಂಡು ಹರಿದ ಹಳೆಯ ಕೆರೆಗಳನ್ನು, ಹಳೆ ಚಪ್ಪಲಿ ಎಲ್ಲಿಂದ ಸಿಕ್ತೋ ಗೊತ್ತಿಲ್ಲ ಇವರಿಗೆ, ಅದನ್ನು ಹಾಕ್ಕೊಂಡು ಒಣ ರೊಟ್ಟಿ ಅದನ್ನೆಲ್ಲ ತಕ್ಕೊಂಡು ಈಗ ಬರ್ತಾರೆ ಯೆಹೋಶುವನ ಹತ್ರ, ಇಸ್ರಾಯೇಲ್ ಹತ್ರ ಬರ್ತಾರೆ. ಅಂದರೆ ಅವರು ನಟಿಸ್ತಾರೆ. ಯೆಹೋಶುವನು ಕೂಡ ಆಯಿಯವರ ವಿಷಯದಲ್ಲಿ ಓಡಿ ಹೋಗುವ ಹಾಗೆ ನಟಿಸಿಬಿಟ್ಟು ಅನಂತರ ರಿವರ್ಸ್ ಹಿಂದಿರುಗಿ ಬಂದು ಅವರ ಮೇಲೆ ಯುದ್ಧ ಮಾಡಿ ಗೆದ್ದು ಬಿಡ್ತಾನೆ. ಯೆಹೋಶುವನು ನಟಿಸುವುದಂದರೆ ಗೊತ್ತು, ಆದರೆ ಈ ಗಿಬ್ಯೋನ್ಯರು ಯೆಹೋಶುವನಿಗಿಂತಲೂ ಶ್ರೇಷ್ಠ ನಟಿಯರು ಅಂತ ಹೇಳ್ಬೋದು, ನಟರು. ವಿಶೇಷವಾದ ರೀತಿಯಲ್ಲಿ ಇವರು ನಟನೆ ಮಾಡ್ತಾರೆ. ಅಂದರೆ ಭಾಳ ದೂರ ದೇಶದಿಂದ ಬಂದ ಹಾಗೆ ಬಂದುಬಿಟ್ಟು ನಿಮ್ಮ ಜೊತೆಯಲ್ಲಿ ನಾವು ಸ್ವಲ್ಪ ಒಡಂಬಡಿಕೆ ಮಾಡ್ಕೋಬೇಕು ಎಂಬುದಾಗಿ ಬಂದು ಅವರು ಯೆಹೋಶುವನನ್ನು ಕೇಳ್ತಾರೆ. ಕೇಳೋದಕ್ಕೆ ಮುಂಚಿತವಾಗಿ ಯಾರು ನಿಮ್ಗೆ ಕಳಿಸಿದ್ರು, ಯಾರು ನೀವು ಅಂತ ಯೆಹೋಶುವನು ಕೇಳೋದಾದರೆ ಅವ್ರು ಹೇಳ್ತಾರೆ, ನಮ್ಮ ಹಿರಿಯರು ನಮಗೆ ಕಳಿಸ್ಕೊಟ್ಟಿದ್ದಾರೆ. ಅದೇನಂತ ಹೇಳಿದ್ರೆ, ನಿಮ್ಮ ದೇವರಾದ ಯೆಹೋವನು. ನೋಡ್ರಿ, ದೇವ್ರ ಬಗ್ಗೆ ಗೊತ್ತಿವರಿಗೆ, ಎಷ್ಟು ಒಳ್ಳೆ ಆ್ಯಕ್ಟಿಂಗು. ಅಷ್ಟೇ ಅಲ್ಲ, ಅವರು ಏನು ಹೇಳ್ತಾರೆ, ಮಹತ್ಕಾರ್ಯಗಳನ್ನು ದೇವರು ಮಾಡಿದ್ದಾರೆ, ಅದ್ಭುತವಾದ ರೀತಿಯಲ್ಲಿ ಐಗುಪ್ತ ದೇಶದಲ್ಲಿ ನಡೆಸಿದ ಅದ್ಭುತ ನಮಗೆ ಗೊತ್ತು ಅಂತಾರೆ. ಹಾಗಾದರೆ ವಿಮೋಚನ ಕಾಂಡ 14ನೇ ಅಧ್ಯಾಯದಲ್ಲಿ ನಡೆದ ಘಟನೆ ಇವ್ರಿಗೆ ಗೊತ್ತಿತ್ತು ಗಿಬ್ಯೋನ್ಯರಿಗೆ. ಆನಂತರ ಅವರು ಹೇಳ್ತಾರೆ, ನೀವು ಈ ರಾಜರನ್ನು, ಹೆಷ್ಬೋನಿನ ಅರಸನಾದಂಥ ಸೀಹೋನ್ ಮತ್ತು ಬಾಷಾನಿನ ಅರಸನಾದಂಥ ಓಗ್ ಇಂಥವ್ರ ಮೇಲೆ ಜಯ ದೇವರು ಕೊಟ್ಟಿದ್ದಾನೆ ಮೋಶೆಗೆ, ಇಸ್ರಾಯೇಲರಿಗೆ ಎಂಬುದಾಗಿ. ಹಾಗಾದರೆ ಅವರು ಅರಣ್ಯಕಾಂಡ 21ನೇ ಅಧ್ಯಾಯ ಕೂಡ ಅವ್ರಿಗೆ ಗೊತ್ತಿತ್ತು, ಅಲ್ಲಿ ಆ ಒಂದು ಘಟನೆ ಇದೆ. ಹಾಗಾದರೆ ಆ ದಿವಸಗಳಲ್ಲಿ ಪ್ರಿಂಟಿಂಗ್ ಇಲ್ಲ, ಆ ದಿವಸಗಳಲ್ಲಿ ಟಿ ವಿ ಇಲ್ಲ, ಆ ದಿವಸಗಳಲ್ಲಿ ರೇಡಿಯೋ ಇಲ್ಲ, ಆದರೂ ಕೂಡ ಇವರಿಗೆ ಸುಮಾರು ವಿಷಯಗಳು ಗೊತ್ತಿತ್ತು. ಮೋಶೆ ಬಗ್ಗೆ ಗೊತ್ತು, ಯೆಹೋವನ ಬಗ್ಗೆ ಗೊತ್ತು, ಮತ್ತು ಓಗನ ಬಗ್ಗೆ ಗೊತ್ತು, ಅರಸನಾದಂಥ ಸೀಹೋನ್ನ ಬಗ್ಗೆ ಗೊತ್ತು. ಆದ ಕಾರಣ ಇವೆಲ್ಲ ಹೇಳಿ ಅವರು ಆ್ಯಕ್ಟಿಂಗ್ ಮಾಡಿ ನಟನೆ ಮಾಡಿದ್ದರಿಂದ ಯೆಹೋಶುವನು ನಂಬಿಡ್ತಾನೆ. ಅವರ ನಟನೆ ಅಷ್ಟು ಚೆನ್ನಾಗಿತ್ತು, ಚಾತುರ್ಯವಾಗಿತ್ತು, ಸಾಮರ್ಥ್ಯವುಳ್ಳದಾಗಿತ್ತು ಅವರ ನಟನೆ. ಯೆಹೋಶುವನೇ ಅದನ್ನು ನಂಬಿಡ್ತಾನೆ ರೀ. ಅದರ ವಿಷಯದಲ್ಲಿ ಒಂದು ಮಾತು ಬರೆದಿದೆ, ಅದೇನಂತ ಹೇಳಿದರೆ, ಈ ವಿಷಯದಲ್ಲಿ 14ನೇ ವಚನ, 9ನೇ ಅಧ್ಯಾಯ 14ನೇ ವಚನ, ಈ ವಿಷಯದಲ್ಲಿ ಇಸ್ರಾಯೇಲರು ದೇವರನ್ನು ವಿಚಾರಿಸಲಿಲ್ಲ. ಒಡಂಬಡಿಕೆ ಮಾಡ್ಕೊಂಡ್ಬಿಡ್ತಾರೆ ಗಿಬ್ಯೋನ್ರ ಜೊತೆಯಲ್ಲಿ ಇಸ್ರಾಯೇಲರು. 3 ದಿನ ಆದಮೇಲೆ ಗೊತ್ತಾಗ್ತದೆ ಇವರು ಡೂಪ್ಲಿಕೇಟ್, ನಕಲು ಅಂತ ಹೇಳ್ಬಿಟ್ಟು. ಯಾಕೆ ಈ ರೀತಿಯಾಗಿ ಮಾಡಿದ್ರೆ ಅಂದರೆ, ನಮಗೆ ಭಯಪಟ್ಕೊಂಡು ಆ ರೀತಿಯಾಗಿ ನಾವು ಮಾಡಿದ್ವಿ ಅಂತ ಹೇಳ್ತಾರೆ. ಅದಕ್ಕೆ ಹಾಗಾದರೆ ನಿಮಗೊಂದು ಶಿಕ್ಷೆ ಕೊಡ್ತೀವಿ, ಅದೇನೆಂದರೆ ಕಟ್ಟಿಗೆ ಹೊಡೆಯುವವರು ನೀರು ತರುವವರು ಆಗಿರಬೇಕಂತ ಹೇಳ್ಬಿಟ್ಟು. ಆಯಿತು ಅಂತ ಹೇಳ್ಬಿಟ್ಟು ಆ ಒಡಂಬಡಿಕೆ ನಿಮಿತ್ತವಾಗಿ ಅವರನ್ನು ಅಲ್ಲೇ ಆ ಕೆಲಸ ಮಾಡುವಂತೆ ಇಟ್ಕೊಳ್ತಾರೆ. ಯೆಹೋಶುವನ ಗ್ರಂಥ 9ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.
Chapter 9. And it came to pass, when all the kings which were on this side Jordan, in the hills and in the valleys, and in all the coasts of the great sea over against Lebanon, the Hittite and the Amorite, the Canaanite, the Perizzite, the Hivite, and the Jebusite, heard thereof, that they gathered themselves together to fight with Joshua and with Israel with one accord. And when the inhabitants of Gibeon heard what Joshua had done unto Jericho and to Ai, they did work wilily, and went and made as if they had been ambassadors, and took old sacks upon their asses, and wine bottles, old and rent and bound up, and old shoes, and clouted upon their feet, and old garments upon them, and all the bread of their provision was dry and mouldy. And they went to Joshua unto the camp at Gilgal, and said unto him and to the men of Israel, We be come from a far country. Now therefore make ye a league with us. And the men of Israel said unto the Hivites, Peradventure ye dwell among us, and how shall we make a league with you? And they said unto Joshua, We are thy servants. And Joshua said unto them, Who are ye, and from whence come ye? And they said unto him, From a very far country. Thy servants are come because of the name of the Lord thy God, for we have heard the fame of him, and all that he did in Egypt, and all that he did to the 2 kings of the Amorites that were beyond Jordan, to Sihon king of Heshbon, and to Og king of Bashan, which was at Ashtaroth. Wherefore our elders and all the inhabitants of our country spake to us, saying, Take victuals with you for the journey, and go to meet them, and say unto them, We are your servants. Therefore now make ye a league with us. This our bread we took hot for our provision out of our houses on the day we came forth to go unto you. But now, behold, it is dry, and it is mouldy. And these bottles of wine which we filled were new, and behold, they be rent. And these our garments and our shoes are become old by reason of the very long journey. And the men took of their victuals, and asked not counsel at the mouth of the Lord. And Joshua made peace with them, and made a league with them, to let them live. And the princes of the congregation sware unto them. And it came to pass at the end of 3 days after they had made a league with them, that they heard that they were their neighbors, and that they dwelt among them. And the children of Israel journeyed, and came unto their cities on the 3rd day. Now their cities were Gibeon, and Chephirah, and Beeroth, and Kirjath-jearim. And the children of Israel smote them not, because the princes of the congregation had sworn unto them by the Lord God of Israel. And all the congregation murmured against the princes. But all the princes said unto all the congregation, We have sworn unto them by the Lord God of Israel. Now therefore we may not touch them. This we will do to them. We will even let them live, lest wrath be upon us, because of the oath which we swear unto them. And the princes said unto them, Let them live, but let them be hewers of wood and drawers of water unto all the congregation, as the princes had promised them. And Joshua called for them, and he spake unto them, saying, Wherefore have ye beguiled us, saying, We are very far from you, when ye dwell among us? Now therefore ye are cursed, and there shall none of you be freed from being bondmen, and hewers of wood and drawers of water for the house of my God. And they answered Joshua, and said, Because it was certainly told thy servants how that the Lord thy God commanded his servant Moses to give you all the land, and to destroy all the inhabitants of the land from before you, therefore we were sore afraid of our lives because of you, and have done this thing. And now, behold, we are in thine hand, as it seemeth good and right unto thee to do unto us do. And so did he unto them, and delivered them out of the hand of the children of Israel, that they slew them not. And Joshua made them that day hewers of wood and drawers of water for the congregation, and for the altar of the Lord, even unto this day, in the place which he should choose.